ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗೆ ಬೆಂಕಿ ಬಿದ್ದಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಅಗ್ನಿ ಅವಘಡದ ಕಾರಣ ದೊಡ್ಡ ಮಟ್ಟದ ಜೀವಹಾನಿ ಆಗುವಂತಹ ಸಾಧ್ಯತೆ ಇತ್ತು. ಬಟ್ ಪ್ರಶ್ನೆ ಇರೋದು, ಅಕ್ರಮ ಬಾಂಗ್ಲಾ ವಲಸಿಗರು ಶೆಡ್ ಹಾಕೊಂಡಿದ್ದಾರೆ ಅನ್ನೋದು ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಒಂದು. ಎರಡನೇದು, ಬೆಳಗ್ಗೆ 5:30 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಸುಮಾರು 100ಕ್ಕೂ ಹೆಚ್ಚು ಶೆಡ್ಗಳು ಇಲ್ಲಿದ್ವು. 100ಕ್ಕೂ ಹೆಚ್ಚು ಶೆಡ್ಗಳು ತಲೆ ಎತ್ತಿದ್ವು. ಅವು ಸುಟ್ಟು ಭಸ್ಮ ಆಗಿದೆ. ಬೆಂಗಳೂರಿನ ಕೂಡ್ಲುಕೆರೆ ಸಮೀಪ ಆಗಿರುವಂತಹ ಘಟನೆ. ಸ್ಥಳಕ್ಕೆ 4 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಅಂದರೆ 4 ತಂಡಗಳಾಗಿ ಬಂದಿದ್ದಾರೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಡಬೇಕಾಯ್ತು. ಯಾಕಂದರೆ ಬೆಂಕಿ ಹೊತ್ಕೊಂಡಿರೋದು 1-2 ಶೆಡ್ಗೆ ಅಥವಾ 10-20 ಶೆಡ್ಗಲ್ಲ, 100 ಶೆಡ್ಗಳು ಅಲ್ಲಿದ್ವು. ಅಂದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಕುತ್ತಾಗ್ತಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಯಾಕಂದರೆ ಇವ್ರ ಶೆಡ್ಗಳಲ್ಲಿ ಬೆಂಕಿ ಹೊತ್ಕೊಂಡ್ರೆ ಅಕ್ಕಪಕ್ಕ ಇರುವ ಕಟ್ಟಡಗಳಿಗೆ ಅದು ವ್ಯಾಪಿಸುತ್ತೆ. ಬೆಂಕಿಯ ಕೆನ್ನಾಲಿಗೆ ನೋಡ್ತಾ ಇದ್ದಾರೆ, ಯಾವುದೋ ಒಂದು ದೊಡ್ಡ ಮಟ್ಟದ ಬಾಂಬು ಸ್ಫೋಟ ಆದಂತಹ ತೀವ್ರತೆಯನ್ನು ತೋರಿಸ್ತದೆ. ಭಯ ಬೀಳಿಸ್ತಾ ಇದೆ ವಿಜುವಲ್ಸ್. ದಟ್ಟ ಹೊಗೆ. ಈ ಹೊಗೆಯ ಕಾರಣಕ್ಕೆ ಉಸಿರಾಟ ಕೂಡ ಕಷ್ಟ ಆಗ್ಬಿಡುತ್ತೆ. ಈ ಅಕ್ರಮ ಬಾಂಗ್ಲಾ ವಲಸಿಗರಂದ್ರೆ ಅವರು ಆಲ್ಮೋಸ್ಟ್ ಚಿಂದಿ ಆಯೋ ಕೆಲಸಕ್ಕೆ ಹೋಗ್ತಾರೆ, ಕಟ್ಟಡ ಕಾರ್ಮಿಕರ ಕೆಲಸಕ್ಕೆ ಹೋಗ್ತಾರೆ. ಸೊ ವಿಪರೀತವಾಗಿ ಬೆಂಕಿ ಕ್ಷಣ ಮಾತ್ರದಲ್ಲಿ ವ್ಯಾಪಿಸುವ ವಸ್ತುಗಳು ಅವ್ರ ಹತ್ರ ಇರುತ್ತೆ. ನೋಡಿ, ಬಂತು ಡೀಟೇಲ್ಸ್. ಅದು ಶೆಡ್ ಹಾಗೂ ಸ್ಕ್ರಾಪ್ ವಸ್ತುಗಳು. ಚಿಂದಿ ಆಯೋ ಕೆಲಸ ಮಾಡೋದ್ರಿಂದ ಅಲ್ಲೇ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅವೆಲ್ಲ ಬೆಂಕಿಗೆ ಈಸಿಯಾಗಿ ತುತ್ತಾಗುತ್ತೆ ಮತ್ತು ಜಾಸ್ತಿ ಮಾಡಿಸುತ್ತೆ, ಧಗಧಗಿಸುತ್ತೆ ಬೆಂಕಿಯನ್ನು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹೈಟೆನ್ಷನ್ ವೈರ್ ತುಂಡಾಗಿ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ಇದೆ. ಪರಪ್ಪನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲಿಗೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಹೈಟೆನ್ಷನ್ ವೈರ್ ಹಾದು ಹೋಗುವ ಜಾಗ ಖಾಲಿ ಇದೆಯಾ, ಶೆಡ್ಗಳು ಎತ್ತಿದೆಯಾ, ನೆಕ್ಸ್ಟ್ ಇನ್ನೊಂದ್ಸಲ ಇಲ್ಲಿ ಬಿದ್ದಾಗ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗುತ್ತಾ ಅನ್ನೋದನ್ನ ಎಸ್ಟಿಮೇಟ್ ಮಾಡೋದಕ್ಕೂ ಕೂಡ ಫೇಲ್ ಆದ್ರು. So now it is increasing. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. 100ಕ್ಕೂ ಹೆಚ್ಚು ಶೆಡ್ಗಳಲ್ಲಿ ವಾಸ ಮಾಡ್ತಾ ಇರ್ಲಿಲ್ವಾ ಜನ? ಇಷ್ಟು ದೊಡ್ಡ ಅಗ್ನಿ ಅನಾಹುತ ಆಗಿದ್ರು ಕೂಡ ಯಾರಿಗೂ ಸಣ್ಣ ಗಾಯಗಳಾಗಿರೋದ್ರ ಬಗ್ಗೆ ರಿಪೋರ್ಟ್ ಸಿಗ್ತಾ ಇಲ್ವಾ? ಮತ್ತು ಫಸ್ಟ್ ಆಫ್ ಆಲ್, ಈ ಅಗ್ನಿ ಅನಾಹುತ ಈ ಮಟ್ಟಿಗೆ ವ್ಯಾಪಿಸೋದಕ್ಕೆ ಏನು ಕಾರಣ? ಹೇಗಾಗಿದೆ ಇನ್ಸಿಡೆಂಟು? ಮುಂತಾ ಖಂಡಿತ ಕೂಡ್ಲು ಸಮೀಪದ ಅಕ್ರಮ ಬಾಂಗ್ಲಾ ವಲಸಿಗರು ವಾಸ ಮಾಡ್ತಿದ್ರು ಅಂತ ಹೇಳಲಾಗ್ತಿರುವಂತಹ 100ಕ್ಕೂ ಹೆಚ್ಚು ಶೆಡ್ಗಳು ಬೆಳಗ್ಗೆ 5:30 ಸಮಯದಲ್ಲಿ ಬೆಂಕಿಗೆ ಹತ್ಕೊಂಡು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಘಟನೆ ನಡೆದಿರುವಂತದ್ದು. ಅಂದ್ರೆ ಬೆಳಗಿನ ಜಾವ 5:30 ಸಮಯದಲ್ಲಿ ಆಗಿರೋದ್ರಿಂದ ಒಂದಷ್ಟು ಬೆಂಕಿ ಕಾಣಿಸ್ಕೊಳ್ತಿದ್ದಂಗೆ ಆ ಶೆಡ್ಗಳಲ್ಲಿದ್ದಂತಹ ಎಲ್ಲರೂ ಸಹ ಆಚೆ ಬಂದಿದ್ದಾರೆ. ಹಾಗಾಗಿ ಒಂದು ದೊಡ್ಡ ಅನಾಹುತ ತಪ್ಪಿರುವಂತದ್ದು. ಜೊತೆಗೆ ಏನಂತಂದ್ರೆ ಅವರು ಸಾಕಷ್ಟು ಸ್ಕ್ರಾಪ್ ವಸ್ತುಗಳು, ಅಂದ್ರೆ ಬಾಟಲ್ಸ್ ಇರ್ಬೋದು ಅಥವಾ ಕಾಟನ್ ರಟ್ಸ್ ಇರ್ಬೋದು, ಈ ತರದನ್ನ ಶೇಖರಣೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರು. ಹಾಗಾಗಿ ಆ ಬೆಂಕಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಂಡಿರೋದ್ರಿಂದ ಒಂದಷ್ಟು ದೊಡ್ಡ ಅನಾಹುತ ಆಗಿದೆ. ಜೊತೆಗೆ ಏನಂತಂದ್ರೆ ಆ ಎಲೆಕ್ಟ್ರಾನಿಸಿಟಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೊದಲಿಗೆ ಹೋಗ್ತಾರೆ. ಆ ನಂತರ ಬೆಂಕಿ ಹತೋಟಿಗೆ ಬರದ ಹಿನ್ನೆಲೆಯಲ್ಲಿ ಸರ್ಜಾಪುರ ಇರ್ಬೋದು, ಡೈರಿ ಸರ್ಕಲ್ ಮತ್ತು ಉಳಿಮಾವಿಂದನೂ ಸಹ ಹೆಚ್ಚಿನ ಗಾಡಿಗಳನ್ನ ಕರೆಸ್ಕೊಂಡು ಬೆಂಕಿ ನಂದಿಸುವಂತ ಕಾರ್ಯವನ್ನು ಸತತವಾಗಿ ಮಾಡ್ತಾರೆ. ಅದು ಈಗ ಸದ್ಯಕ್ಕೆ ಬೆಂಕಿ ಹತೋಟಿಗೆ ಬಂದಿದೆ. ಜೊತೆಗೆ ಅಲ್ಲೇ ಹೈಟೆನ್ಷನ್ ವೈರ್ ಸಹ ಹೋಗಿತ್ತು. ಆ ವೈರ್ ಸಹ ತುಂಡಾಗಿ ಬಿದ್ದಿದೆ. ಮೊದಲಿಗೆ ಮೇಲ್ನೋಟಕ್ಕೆ ಏನಂತಂದ್ರೆ ಹೈಟೆನ್ಷನ್ ವೈರ್ ತುಂಡಾಗಿ ಏನಾದ್ರು ಬೆಂಕಿ ಹತ್ಕೊಳ್ತಾ ಅಥವಾ ಬೆಂಕಿಯಿಂದ ಅದು ವೈರ್ ತುಂಡಾಗಿದೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಪರಿಶೀಲನೆಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾರೆ. ಇನ್ನು ಏನಂತಂದ್ರೆ ಪ್ರಮುಖವಾಗಿ ಇತ್ತೀಚೆಗೆ ಬಾಂಗ್ಲಾ ಶೆಡ್ ಎಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ವಾಸ ಮಾಡ್ತಿದ್ದಾರೆ ಶೆಡ್ಗಳಲ್ಲಿ, ಅಲ್ಲಿ ಈ ತರ ಬೆಂಕಿಯ ಪ್ರಕರಣಗಳು ಪದೇ ಹೆಚ್ಚಾಗ್ತಿದಾವೆ. ಅದ್ರ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಶೆಡ್ಗಳು ಹಾಕೊಂಡು ಇಷ್ಟೊಂದು ಮಂದಿ ವಾಸ ಮಾಡ್ತಿದ್ರು, ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಮಮತಾ, ಧನ್ಯವಾದ ಅಂಬರೀಶ್, ತಮ್ಮ ಮಾಹಿತಿಗಾಗಿ.